ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿರಿ ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ. ಅದರೊಳಗೆ ಕೆಲವೊಬ್ಬರು ಕಮೆಂಟ್ಸ್ ಮಾಡಿದರು, ಯಾರು ಮ್ಯಾಥ್ಸ್ ಹೇಳ್ಕೊಡಂಗಿಲ್ಲ, ಸ್ವಲ್ಪ ಹೇಳ್ರಿ ಅಂಥೇಳಿ. ನಾನು ಅಷ್ಟೇನು ಎಕ್ಸ್ಪರ್ಟ್ ಅಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಮ್ಯಾಥ್ಸ್ ಬಗ್ಗೆ ನಾನು ತಿಳ್ಕೊಂಡಿನಿ. ಬಟ್ ಭಾಳ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಂದು ಡೆಮೋ ಕ್ಲಾಸ್ ನೋಡೋಣ ಅಂಥೇಳಿ ಇದ್ರೊಳಗೆ 6ನೇ ಕ್ಲಾಸ್ದಲ್ಲಿರುವಂತಹ ಅಧ್ಯಾಯ 2 ಪೂರ್ಣ ಸಂಖ್ಯೆಗಳು ತೊಗೊಂಡಿನಿ. ಅದರೊಳಗೆ ಭಾಳ ಸಿಂಪಲ್ ಆದಂತಹ ಹೇಳಿಕೆಗಳದಾವು, ಬಟ್ ಅವು ನಮಗೆ ಗೊತ್ತಿರಂಗಿಲ್ಲ. ಬಹಳಷ್ಟು ವರ್ಷಗಳಾಗಿರ್ತೈತಿ ಕಲಿತು, ಅವೆಲ್ಲ ನೆನಪಿರಂಗಿಲ್ಲ. ನೋಡೋಣ, ಒಂದು 5 ನಿಮಿಷದ ಒಂದು ಕ್ಲಾಸ್ ಮಾಡ್ತೀನಿ, ನೋಡೋಣ. ಮೊದಲಿಗೆ ನಾವು ಪೀಠಿಕೆಯಲ್ಲಿರುವುದನ್ನು ತಿಳ್ಕೊಳ್ಳೋಣ. ನಾವು ಎಣಿಕೆಯನ್ನು ಮಾಡಲು ಆರಂಭಿಸುವಾಗ 1, 2, 3, 4ಗಳನ್ನು 4 ಮುಂದೆ ಎಟ್ಸಿಟ್ರ, ಅದಕ್ಕೆ ಕೊನೆ ಇಲ್ಲ, ಗಳನ್ನು ಬಳಸುತ್ತೇವೆ. ಎಣಿಕೆ ಮಾಡುವಾಗ ಸ್ವಾಭಾವಿಕವಾಗಿ ಆ ಸಂಖ್ಯೆಗಳೇ ಬರುತ್ತವೆ. ಆದ್ದರಿಂದ ಗಣಿತ ತಜ್ಞರು ಎಣಿಕೆ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳೆಂದು ಕರೆಯುತ್ತಾರೆ. ಇವುಗಳನ್ನು ಏನು ಮಾಡಿದ್ರು ಅವರು? ಗಣಿತ ತಜ್ಞರು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆದ್ರು. ಅಂದ್ರೆ ಈಗ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನಾಯ್ತಿಲ್ಲಿ, ಯಾವ ಗ್ರೂಪ್ ಬರ್ತೈತಿ? ಮೊದಲಿಗೆ 1 ಹಿಡಿದು 2, 3, 4 ಇನ್ಫಿನಿಟಿ ಅದಾವೆ. ಸ್ವಾಭಾವಿಕ ಸಂಖ್ಯೆ ಒಳಗೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದ್ರೆ 1 ಬರ್ತೈತಿ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಸ್ವಾಭಾವಿಕ ಸಂಖ್ಯೆ ನ್ಯಾಚುರಲ್ ನಂಬರ್ಸ 1ರಿಂದ ಪ್ರಾರಂಭ ಆಗ್ತಾವು, ಅದಕ್ಕೆ ಕೊನೆ ಇಲ್ಲ. ಫಸ್ಟಿಗೆ ಸ್ಟಾರ್ಟ್ ಆಗೋದೇ 1ರಿಂದ. ಸ್ವಾಭಾವಿಕ ಸಂಖ್ಯೆ ಒಳಗೆ ಅತಿ ಚಿಕ್ಕ ಸಂಖ್ಯೆ ಅಂದರೆ 1. ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ನೆನ್ಪಿಟ್ಕೋಬೇಕು. ಇವು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡಾದ್ಮೇಲೆ ಮುಂದಿನ ನಮಗೆ ಈಸಿ ಆಗ್ತಾವೆ ತಿಳ್ಕೊಳಕ್ಕೆ. ಈಗ ನೆಕ್ಸ್ಟ್ ಇವ್ಯಾವು ಬೇಡ, ಇವ್ಯಾವು ನಮ್ಗೆ ಉಪಯೋಗ ಇಲ್ಲ. ಮುಂದಿನ ಸಂಖ್ಯೆ, ಹಿಂದಿನ ಸಂಖ್ಯೆ ಇವೆಲ್ಲ ಕೇಳಾರ. ಇಲ್ಲಿ ಇನ್ನೊಂದು ಪೂರ್ಣ ಸಂಖ್ಯೆಗಳು ಅಂತ ಬಂತು. ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ 1ರಿಂದ ಪ್ರಾರಂಭ ಆಗ್ತಾವು, ಇನ್ಫಿನಿಟಿ ಅದಾವು, ಎಣಿಸ್ಲಕ್ಕೆ ಆಗ್ಲಾರ್ದಷ್ಟು ನಂಬರ್ಸ್ಗಳದಾವು. ಈಗ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ತಿಳ್ಕೊಬೇಕಂದ್ರೆ ಮೊದಲಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್, ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1ಕ್ಕೆ ಹಿಂದಿನ ಸಂಖ್ಯೆಯ ಇಲ್ಲವೆಂಬುದನ್ನು ನಾವು ನೋಡಿದ್ದೇವೆ. ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಒಳಗೆ ಅತಿ ಚಿಕ್ಕ ಸಂಖ್ಯೆನೇ 1, ಅದರಿಂದನೇ ಮುಂದೆ ಎಲ್ಲ ನಂಬರ್ಸ್ಗಳು ಸ್ಟಾರ್ಟ್ ಆಗ್ತಾವೆ. ಸ್ವಾಭಾವಿಕ ಸಂಖ್ಯೆಗಳ ಗುಂಪಿಗೆ 1ರ ಹಿಂದಿನ ಸಂಖ್ಯೆಯಾಗಿ ನಾವು 0ಯನ್ನು ಸೇರಿಸಿದ್ದೇವೆ. ಆವಾಗ ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0 ಸೇರಿದಾಗ ಅದು ಪೂರ್ಣ ಸಂಖ್ಯೆಗಳ ಗುಂಪು ಆಗುತ್ತದೆ. ಸ್ವಾಭಾವಿಕ ಸಂಖ್ಯೆಗಳ ಜೊತೆ ನಾವು ಒಂದು 0ಯನ್ನು ಸೇರಿಸ್ಬಿಟ್ವಿ ಅಂದ್ರೆ ಅಲ್ಲಿ ಏನಾಗ್ತೈತಿ? ಪೂರ್ಣ ಸಂಖ್ಯೆಗಳು ಆಗ್ತಾವೆ. 1, 2, 3, 4, 5, 6 ಇವೇನಿವು ಸ್ವಾಭಾವಿಕ ಸಂಖ್ಯೆಗಳು. ಇದ್ರ ಜೊತೆ ನಾವು ಇನ್ನೊಂದು ಏನು ಸೇರಿಸಿದ್ವಿ ಅಂತಂದ್ರೆ 0 ಸೇರಿಸಿದ್ವಿ ಅಂತಂದ್ರೆ ಇದು ಯಾವ ಗ್ರೂಪ್ ಆಗ್ತೈತಿ? ಇದು ಪೂರ್ಣ ಸಂಖ್ಯೆಗಳ ಗುಂಪಾಗ್ತೈತಿ. ಈ ಪೂರ್ಣ ಸಂಖ್ಯೆ ಒಳಗೆ ಅತಿ ಚಿಕ್ಕ ಸಂಖ್ಯೆ ಅಂದರೆ ಯಾವುದು? ಅತಿ ಚಿಕ್ಕ ಸಂಖ್ಯೆ 0. ಉಳುಕಿದೆಲ್ಲ ದೊಡ್ಡ ಬರ್ತಾವೆ. ಸ್ವಾಭಾವಿಕ 0 ಪ್ಲಸ್ ಸ್ವಾಭಾವಿಕ ಸಂಖ್ಯೆಗಳು ಸೇರಿಸಿದ್ವಲ್ಲ, ಅದು ಯಾವ ಗ್ರೂಪ್ ಆಗ್ತೈತಿ? ಪೂರ್ಣ ಸಂಖ್ಯೆಗಳ ಗ್ರೂಪ್ ಆಗ್ತೈತಿ. ಹೋಲ್ ನಂಬರ್ಸ್ ಅಂತೀವಿ, ಮತ್ತು ಇದನ್ನು ನಾವು W ಗುರುತಿಸ್ತೀವಿ. ಸ್ವಾಭಾವಿಕ ಸಂಖ್ಯೆಯನ್ನು ನ್ಯಾಚುರಲ್ ನಂಬರ್ಸ್ Nದಿಂದ ಗುರುತಿಸ್ತೀವಿ. ಈ ರೀತಿಯಾಗಿ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಸಂಖ್ಯೆಗಳ ಮೇಲೆ ಎಲ್ಲ ಮೂಲಭೂತ ಕ್ರಿಯೆಗಳಾದ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರಗಳನ್ನು ಕಲ್ತೀವಿ. ಇದೆಲ್ಲ ಸಣ್ಣ ಹುಡುಗರಿಗೆ ಹೇಳೋದೈತಿ, ಇದು ಬೇಡ. ಇಲ್ಲಿ ನೋಡ್ರಿ, ಪ್ರಯತ್ನಿಸಿ ಅಂತ ಐತಲ್ಲ, ಇವು ಭಾಳ ಇಂಪಾರ್ಟೆಂಟ್ ಆಗ್ತಾವೆ ನಮಗೆ ಯಾವಾಗಲೂ. ಇವುಗಳನ್ನು ನಾವು ಹೆಚ್ಚು ತಿಳ್ಕೊಬೇಕು. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅದನ್ನು ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳು ಯಾವುವು? 1, 2, 3, 4, 5 ಎಟ್ಸಿಟ್ರಾ, ಕೊನೆ ಇಲ್ಲ. ಅದಕ್ಕೆ ಏನು ಕೇಳ್ಯಾರ? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ.
ಪೂರ್ಣ ಸಂಖ್ಯೆ ಒಳಗೆ ಇನ್ನೊಂದು ಏನು ಸೇರಿಸ್ಬೇಕು, 0 ಸೇರಿಸ್ಬೇಕು. 0ಯನ್ನು ಬಿಟ್ಟರೆ ಉಳುಕಿದ್ದೆಲ್ಲ ಏನದಾವೆ, ಸ್ವಾಭಾವಿಕ ಸಂಖ್ಯೆಗಳೇ ಅದಾವೆ. ಅದಕ್ಕೋಸ್ಕರ ಇದು ಸರಿಯಾದ ಹೇಳಿಕೆ ಐತಿ, ಹೌದಿಲ್ಲ? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆಯೇ? ಹೌದು, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗ್ಯಾವ. ಇವೆಲ್ಲ ಹೇಳಿಕೆ ರೂಪದಲ್ಲಿ ನಮಗೆ ಕೇಳ್ತಾರೆ TT ಒಳಗೆ. ಅದಕ್ಕೋಸ್ಕರ ನೆನ್ಪಿಟ್ಕೊರಿ. ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆಯೇ? ಇಲ್ಲ. ಎಲ್ಲ ಪೂರ್ಣ ಸಂಖ್ಯೆಗಳ ಗ್ರೂಪ್ ಯಾವುದೀಗ? 0ಯನ್ನು ಸೇರಿಸಿದ್ವಿ ಅಂದ್ರೆ ಪೂರ್ಣ ಸಂಖ್ಯೆ ಆಯಿತು. 0ಯನ್ನು ಬಿಟ್ಟು ಉಳಿದಕ್ಕಿದೆಲ್ಲ ಅದಾವೆ ಸ್ವಾಭಾವಿಕ ಸಂಖ್ಯೆ ಒಳಗೆ. ಆದರೆ 0 ಬರ್ತದೇನು? ಇಲ್ಲ. ಎಲ್ಲ ಪೂರ್ಣ ಸಂಖ್ಯೆಗಳಂದ್ರೆ ಅದ್ರ ಜೊತೆಗೆ ಯಾವ್ದು ಬರ್ತೈತಿ? 0 ಬಂದೇ ಬರ್ತೈತಿ. ಇದನ್ನು ಬಿಟ್ಟರೆ ನಾವು ಪೂರ್ಣ ಸಂಖ್ಯೆ ಆಗಂಗಿಲ್ಲ. ಅದಕ್ಕೋಸ್ಕರ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಆಗಿಲ್ಲ. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳದಾವು. ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಯಾವುದು? ಇನ್ಫಿನಿಟಿ. ಅದು ಎಷ್ಟೈತಂತ ಗೊತ್ತಿಲ್ಲ. ಎಷ್ಟು ಅದಕ್ಕೆ ಲಿಮಿಟೇ ಇಲ್ಲ ನಂಬರ್ಸ್ಗಳಿಗೆ ಬರೀಲಕ್ಕ. ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಅಷ್ಟೇ. ನೆಕ್ಸ್ಟ್, ಸಂಖ್ಯಾ ರೇಖೆಯ ಬಗ್ಗೆ ನಮಗೆ ಗೊತ್ತೈತೆಲ್ಲ. ಅದ್ರ ಬಗ್ಗೆ ಏನು ನೋಡೋದು ಬೇಡ. ಕೂಡುವುದು, ಕಳೆಯುವುದು. ಸಂಖ್ಯಾ ರೇಖೆಯ ಕೂಡಿಸ್ಬೇಕಂದ್ರೆ ನಾವು ಲೆಫ್ಟ್ ಹಿಡಿದು ರೈಟ್ ಕಡೆಗೆ ನಾವು ಕೂಡಿಸ್ಕೊತಾ ಹೋಗಬೇಕು. ಇದು ತೋರಿಸಾರಲ್ಲ, ಇದು ಸಂಖ್ಯಾ ರೇಖೆಯಲ್ಲಿ ಪ್ಲಸ್ ಮಾಡಿದಾಗ ನಾವು ಲೆಫ್ಟ್ ಹಿಡಿದು ರೈಟಿಗೆ ಹೋಗ್ತೀವಿ ಅಂತ ಹೇಳಬೇಕು. ಇದನ್ನು ಹೇಳಿಕೆ ರೂಪದಲ್ಲಿನೂ ಕೇಳ್ಬೋದು, ಹೇಳೋಕ್ಕಾಗಲ್ಲ, ಗೊತ್ತಿರಬೇಕು. ಅದೇ ರೀತಿಯಾಗಿ ಇದು ಉಲ್ಟಾ ಆಯ್ತು ನೋಡ್ರಿ. ವ್ಯವಕಲನ ಯಾವ ರೀತಿ ಬರ್ತೈತಿ? ಮೈನಸ್ ಮಾಡೋದು, ರೈಟ್ ಹಿಡಿದು ಲೆಫ್ಟ್ಗೆ ಮೈನಸ್ ಮಾಡ್ಕೋತಾ ಹೋಗಬೇಕು. ಅಭ್ಯಾಸ 2.1 ಇದ್ರ ಬಗ್ಗೆ ಅಷ್ಟೇ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಕೆಲವೊಂದು ಈಸಿ ಅದಾವು, ಸಣ್ಣ ಮಕ್ಳಿಗೆ ಕೇಳುವಂಥವು ಅದಾವು, ಅದು ಬೇಡ. ನಮ್ಗೆ ಯಾವ ಇಂಪಾರ್ಟೆಂಟ್ ಅದಾವು ಅದನ್ನು ನೋಡ್ಕೋತಾ ಹೋಗೋಣ. ಮೊದಲೇದು ಗೊತ್ತೈತಿ, ನಂತರದ 3 ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ. ಇದೇನು ಕೊಟ್ಟಾರಲ್ಲ ಆ ಸಂಖ್ಯೆಯ ನಂತರದ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳ್ಯಾರ. ಅದಕ್ಕೇನು ಮಾಡಬೇಕು? +1 ಸೇರಿಸ್ಕೊತ ಹೋಗಬೇಕು. ನೆಕ್ಸ್ಟ್, ಈ 10,001ರ ತಕ್ಷಣದಲ್ಲಿರುವ ಹಿಂದಿನ 3 ಸಂಖ್ಯೆಗಳನ್ನು ಬರೆಯಿರಿ. ತಕ್ಷಣದ ಹಿಂದಿನ 3 ಸಂಖ್ಯೆಗಳಂದರೆ ಅವು 10,000 ಬರ್ತೈತಿ. 10,001 ಕೊಟ್ಟಾರ. 10,000, 9,999, 9,998 ಇವು 3 ಪೂರ್ಣ ಸಂಖ್ಯೆಗಳಾದವು. ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 0. 0ಇಂದನೇ ಪ್ರಾರಂಭ ಮಾಡ್ತೀವಿ ಪೂರ್ಣ ಸಂಖ್ಯೆಗಳನ್ನು. ಅದಕ್ಕೆ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 0. ಇದು ಗೊತ್ತೈತಿ. 32 ಮತ್ತು 53ರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ? ನಡುವೆ ಅಂದರೆ ಏನು ಮಾಡಬೇಕು? 32, 53 ಬಿಡಬೇಕು. ಬಿಟ್ಟರೆ ಎಷ್ಟಾಗ್ತಾವು ಕೌಂಟ್ ಮಾಡಿ ನೋಡಿರಿ. ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆಗಳನ್ನು ಬರೀರಿ. ಇದು ನಮಗೆ ಅವಶ್ಯ ಇಲ್ಲ ಇವೆಲ್ಲ. ನೆಕ್ಸ್ಟ್ 6th ಬಂದು ನೋಡ್ರಿ. ಇದು ಹಿಂದಿನ ಸಂಖ್ಯೆ ಕೇಳಾರ, ಅದನ್ನು ಬೇಡ. ಕೆಳಗಿನ ಪ್ರತಿಯೊಂದು ಜೊತೆ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯ ಮೇಲೆ ಯಾವ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಡಬದಿಯಲ್ಲಿ ಇರುತ್ತದೆ ಎಂದು ತಿಳಿಸಿ ಹಾಗೂ ಅವುಗಳ ನಡುವೆ. ಇದು ಬೇಡ. ಸಂಖ್ಯಾ ರೇಖೆಯ ದೊಡ್ಡ ಸಂಖ್ಯೆ ಯಾವುದು ಇರ್ತೈತಿ, ಅದರ ಎಡಬದಿಗೆ ಸಣ್ಣ ಸಂಖ್ಯೆ ಇರ್ತೈತಿ ಅಷ್ಟೇ. ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ನೋಡ್ರಿ. ಇದು ಇಂಪಾರ್ಟೆಂಟ್ ಆಗ್ತೈತಿ ನಮಗೆ. ಈ ಹೇಳಿಕೆಗಳನ್ನು ಹೇಳಿ ಮುಗಿಸ್ಬಿಡ್ತೀನಿ. ಇದು ಡೆಮೋ ಕ್ಲಾಸ್ ಐತೆ, ನನಗೆ ಅಷ್ಟು ಸುಮ್ಮನೆ ಮಾಡೀನಿ ಇದು ವಿಡಿಯೋ. 1ನೇದು, 0ಯು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆಯಾಗಿದೆ. ತಪ್ಪು. ಯಾಕಂದರೆ 0 ಸ್ವಾಭಾವಿಕ ಸಂಖ್ಯೆ ಒಳಗೆ ಇಲ್ಲೇ ಇಲ್ಲ. ನಾವು ಮೊದಲೇ ಸ್ವಾಭಾವಿಕ ಸಂಖ್ಯೆಗಳನ್ನು ತಿಳ್ಕೊಬೇಕಾದ್ರೆ ನೋಡೀವಿ. ಮೊದಲನೇ ಸಂಖ್ಯೆ ಯಾವ್ದು ಬರ್ತೈತಿ? ಸ್ವಾಭಾವಿಕ ಸಂಖ್ಯೆ ಒಳಗೆ ಮೊದಲನೇದು ಬರೋದು 1. 1 ಅತ್ಯಂತ ಚಿಕ್ಕ ಸಂಖ್ಯೆ ಐತಿ ಸ್ವಾಭಾವಿಕ ಸಂಖ್ಯೆದು, 0 ಅಲ್ಲ. ಇದು ತಪ್ಪಾದ ಹೇಳಿಕೆ ಐತಿ. ನೆಕ್ಸ್ಟ್, 399ರ ಹಿಂದಿನ ಸಂಖ್ಯೆ 400. ಇದು ಕೂಡ ತಪ್ಪೈತಿ. 0ಯು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ. ಹೌದು, ನಾವು ತಿಳ್ಕೊಂಡಿವಲ್ಲ ಆಗಳೇ. ಪೂರ್ಣ ಸಂಖ್ಯೆಗಳನ್ನು ತಿಳಿಬೇಕಾದ್ರೆ ಫಸ್ಟಿಗೆ ಸ್ಟಾರ್ಟಿಂಗೇ ಬರೋದು ಯಾವುದು? 0 ಪೂರ್ಣ ಸಂಖ್ಯೆ ಒಳಗೆ. ಅದಾದಮೇಲೆ ಉಳ್ಕಿದೆಲ್ಲ ಮುಂದಿನ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ 0 ಆದಮೇಲೆ 1, 2, 3, 4 0ಯ ಜೊತೆಗೆ ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು ಬರೆದ್ವಿ ಅಂದ್ರೆ ಅದೇನಾಗ್ತೈತಿ? ಪೂರ್ಣ ಸಂಖ್ಯೆ ಆಗ್ತೈತಿ. ಈ ಹೇಳಿಕೆ ಕರೆಕ್ಟ್ ಐತಿ.
599ರ ಮುಂದಿನ ಸಂಖ್ಯೆ 600 ಆಗಿದೆ. ಹೌದು, ಕರೆಕ್ಟ್ ಐತಿ. ನೆಕ್ಸ್ಟ್, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳ ಗ್ರೂಪನ್ನು ಬರೀರಿ. 1 2 3 4 5 ಮುಂದಿಂದೆಲ್ಲ ಬರ್ಕೋಬೇಕು. ಈ ರೀತಿ ಬರ್ಕೊಂಡಾದ್ಮೇಲೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಪೂರ್ಣ ಸಂಖ್ಯೆ ಅಂದರೆ ಪ್ಲಸ್ ಯಾವ್ದು ಬರ್ತೈತಿ? 0 ಬರ್ತೈತಿ. ಇದು ಪೂರ್ಣ ಸಂಖ್ಯೆಯ ಗ್ರೂಪ್ ಆಯಿತು. 0ಯಿಂದ ಬಿಟ್ಟು ಉಳುಕಿದೆಲ್ಲ ಎಂದವು ಸ್ವಾಭಾವಿಕ ಸಂಖ್ಯೆ ಐತಿ. ಹೌದು, ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವೆ. 0ಯಿಂದ ಬಿಟ್ಟು ಉಳುಕಿದೆಲ್ಲ ಎಂದವು ಸ್ವಾಭಾವಿಕ ಸಂಖ್ಯೆಗಳದಾವೆ. ಅದಕ್ಕೋಸ್ಕರ ಈ ಏನದಲ್ಲ ಹೇಳಿಕೆ, ಈ ಒಂದು ಏನೈತಲ್ಲ ಅದು ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ F1. ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ. ಎಲ್ಲ ಪೂರ್ಣ ಸಂಖ್ಯೆಗಳು ಯಾವುವು? ಪೂರ್ಣ ಸಂಖ್ಯೆ ಮೊದಲಿಗೆ ಸ್ಟಾರ್ಟಿಂಗ್ ಬರೋದು ಯಾವುದು? 0. 0ನೇ ಸ್ವಾಭಾವಿಕ ಸಂಖ್ಯೆ ಒಳಗೆ ಇಲ್ಲ ಅಂದಾದ ಮೇಲೆ ಈ ಹೇಳಿಕೆ ತಪ್ಪು. ಯಾವುದು? ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ. 0 ಸ್ವಾಭಾವಿಕ ಸಂಖ್ಯೆ ಒಳಗಿರಂಗೆ ಇಲ್ಲ ಅಂದ್ರೆ ಇದು ಸ್ವಾಭಾವಿಕ ಸಂಖ್ಯೆಗಳ ಗ್ರೂಪ್ನಲ್ಲಿ 0 ಬರುವುದಿಲ್ಲ ಅಂದ್ರೆ ಎಲ್ಲ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಜಿ ನೋಡ್ರಿ, 2 ಅಂಕಿ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ 1 ಅಂಕಿ ಸಂಖ್ಯೆ ಆಗಿರುವುದಿಲ್ಲ. 2 ಅಂಕಿ ಸಂಖ್ಯೆಗಳಂದರೆ ಯಾವುದು? ನೋಟ್ಬುಕ್ನಲ್ಲಿ ಬರ್ಕೋತಾ ಹೋಗ್ರಿ. 10ರಿಂದ ಸ್ಟಾರ್ಟ್ ಆಗ್ತೈತಿ. 10, 11, 12, ಆಮೇಲೆ ಲಾಸ್ಟ್ ಯಾವುದು? 99 ತನಕ ಬರ್ತಾವೆ. ಇಲ್ಲಿ 10 ಅನ್ನೋದು ಏನೈತಿ? 2 ಅಂಕಿ ಸಂಖ್ಯೆ ಐತಿ. ಆದರೆ ಹಿಂದಿನ ಸಂಖ್ಯೆ ಯಾವ್ದು ಬರ್ತೈತಿ? 9 ಐತಲ್ಲ. 9 1 ಅಂಕಿ ಸಂಖ್ಯೆ. ಹಂಗಂದ್ರೆ ಈ ಹೇಳಿಕೆ ಏನದ? ಇದು ತಪ್ಪೈತಿ. ಓಕೆ, ಇದು ತಪ್ಪೈತಿ. 1 ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ. 1 ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಅಲ್ಲ, ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆಗಳ ಗ್ರೂಪನ್ನು ಮೊದಲು ನೆನಪು ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಯಾವ್ದು ಬರ್ತೈತಿ? 0 ಬರ್ತೈತಿ. 0ನೇ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಅಂದಮೇಲೆ 1 ನೆಕ್ಸ್ಟ್ ಬರ್ತೈತಿ. ಈಗ ನೋಡ್ರಿ, ಸ್ವಾಭಾವಿಕ ಸಂಖ್ಯೆ 1ಕ್ಕೆ ಹಿಂದಿನ ಸಂಖ್ಯೆಯಾಗಿ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ. ಕರೆಕ್ಟ್ ಐತಿ ಹೇಳಿಕೆ. ಯಾಕಂದ್ರೆ ಸ್ವಾಭಾವಿಕ ಸಂಖ್ಯೆ ಒಳಗೆ ಫಸ್ಟಿಗೆ ಬರುವುದೇ 1, ಆದರೆ ಹಿಂದಿನ ಸಂಖ್ಯೆಗಳು ಇರುವುದೇ ಇಲ್ಲ, ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಅಂತ ಕೊಟ್ಟಾರ. ಕರೆಕ್ಟ್ ಅದ ಹೇಳಿಕೆ. ಉಳುಕಿದೆಲ್ಲ 0, -1, -2 ಬರ್ತಾವೆ. ಅವೆಲ್ಲ ಯಾವ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಅಂತ ಕೊಟ್ಟಾರ. ಹೌದು, ಹೇಳಿಕೆ ಏನೈತಿದು ಕರೆಕ್ಟ್ ಐತಿ. ನೆಕ್ಸ್ಟ್, ಪೂರ್ಣ ಸಂಖ್ಯೆ 1ಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ. ಪೂರ್ಣ ಸಂಖ್ಯೆ 1ಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ. ಪೂರ್ಣ ಸಂಖ್ಯೆ 1ರ ಹಿಂದೆ ಯಾವ್ದು ಬರ್ತೈತಿ? 0 ಬರ್ತೈತಿ. ಐತಲ್ಲ ಪೂರ್ಣ ಸಂಖ್ಯೆ. ಅಂದರೆ ಈ ಹೇಳಿಕೆ ಏನದ? ಇದು ತಪ್ಪು. ಪೂರ್ಣ ಸಂಖ್ಯೆ ಇರುವುದಿಲ್ಲ ಅಂತ ಕೊಟ್ಟಾರ. ಇರ್ತೈತಿ. ಯಾವುದೈತಿ? 0 ಅದ. ಪೂರ್ಣ ಸಂಖ್ಯೆ 13, 11 ಮತ್ತು 12ರ ನಡುವೆ ಇರುತ್ತದೆ. 13 ಅನ್ನೋ ಪೂರ್ಣ ಸಂಖ್ಯೆ 11 ಮತ್ತು 12ರ ನಡುವೆ ಇರುತ್ತದೆ. ತಪ್ಪಾದ ಹೇಳಿಕೆ. ಅದರ ನಡುವೆ ಡೆಸಿಮಲ್ಸ್ ಅಥವಾ ಫ್ರ್ಯಾಕ್ಷನ್ಸ್ ಬರ್ತಾವೆ 11 ಮತ್ತು 12ರ ನಡುವೆ. ಪೂರ್ಣ ಸಂಖ್ಯೆ 0ಗೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ. ಹೌದು, ಪೂರ್ಣ ಸಂಖ್ಯೆನೇ ಯಾವುದು ಸ್ಟಾರ್ಟ್ ಆಗದೆ? 0ಯಿಂದ. 0ಯಿಂದ ಸ್ಟಾರ್ಟ್ ಆದಮೇಲೆ ಅದರ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ. ಇದ್ರ ಹಿಂದೆ ಬರೋದೆಲ್ಲ ನೆಗೆಟಿವ್ ಸಂಖ್ಯೆಗಳು ಬರ್ತಾವೆ. ಈಗ -1, -2 ನೆಕ್ಸ್ಟ್ ಬರ್ತೈತಿ. ಅದೇನದು? 0ನೇ ಅತಿ ಚಿಕ್ಕ ಸಂಖ್ಯೆ ಪೂರ್ಣ ಸಂಖ್ಯೆ ಒಳಗೆ. ಅದರ ಹಿಂದಿರುವಂಥ ಯಾವ ಪೂರ್ಣ ಸಂಖ್ಯೆ ಇಲ್ಲ. 2 ಅಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆಯು ಯಾವಾಗಲೂ 2 ಅಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆಯು ಯಾವಾಗಲೂ 2 ಅಂಕಿ ಸಂಖ್ಯೆಯೇ ಆಗಿರುತ್ತದೆ. ಈಗ 2 ಅಂಕಿ ಸಂಖ್ಯೆ 10ರಿಂದ ಎಲ್ಲಿವರೆಗೂ ಬರ್ತೈತಿ? 99ರವರೆಗೂ ಬರ್ತೈತಿ. 10ರಿಂದ ಲಾಸ್ಟ್ 99 ಬರ್ತೈತಿ. ಅತಿ ದೊಡ್ಡ 2 ಅಂಕಿ ಸಂಖ್ಯೆ ಅಂದ್ರೆ 90. ಇದ್ರ ಮುಂದೆ ಬರುವಂತಹ ಸಂಖ್ಯೆ ಯಾವುದು? 2 ಅಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆಯು ಯಾವಾಗಲೂ 2 ಅಂಕಿ ಸಂಖ್ಯೆಯೇ ಆಗಿರುತ್ತದೆ ಅಂತ ಕೊಟ್ಟಾರ. ತಪ್ಪು. ಈ ನೆಕ್ಸ್ಟ್ ಇದು 99 ಆದಮೇಲೆ ಯಾವ್ದು ಬರ್ತೈತಿ? 100 ಬರ್ತೈತಿ. 100 ಏನಿದು? 3 ಅಂಕಿ ಸಂಖ್ಯೆ ಆಯ್ತಿದು. ಅದಕ್ಕೋಸ್ಕರ 2 ಅಂಕಿ ಸಂಖ್ಯೆ ಮುಂದೆ ಯಾವಾಗಲೂ 2 ಅಂಕಿನೇ ಇರಂಗಿಲ್ಲ. ಹಿಂದೆ 10ರಿಂದ 1 ಅಂಕಿ ಬರ್ತೈತಿ ಮತ್ತು 99ರ ನಂತರ 3 ಅಂಕಿ ಬರ್ತಾವೆ. ಆಯಿತಾ? ಇದು ಕೂಡ ಹೇಳಿಕೆ ತಪ್ಪು. ಯಾವುದು? M1 ಏನದ? ಅದು
ಹೇಳಿಕೆ ತಪ್ಪೈತಿ. ಈ ರೀತಿಯಾಗಿ ನಾವು ಹೇಳಿಕೆ ಬಗ್ಗೆ ಸ್ಟಡಿ ಮಾಡಬೇಕಾಗ್ತೈತಿ. ಸ್ವಲ್ಪ ಅರಿತುಕೊಂಡು ಮಾಡಬೇಕು. ಪೂರ್ಣ ಸಂಖ್ಯೆಯ ಗುಣಗಳು ಅದಾವು. ನೆಕ್ಸ್ಟ್ ನೋಡೋಣ ಇದ್ರ ಬಗ್ಗೆ. ಭಾಳ ಸಿಂಪಲ್ ಕ್ವೆಶನ್ಸ್ ಇರ್ತಾವೆ, ಬಟ್ ನಮಗೆ ನೆನಪಿರಲ್ಲ ಅಷ್ಟೇ. ಇದು ಹೆಂಗೆ ಅನ್ನಿಸ್ತು ಡೆಮೋ ಕ್ಲಾಸ್ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇವೇ ಇಂಪಾರ್ಟೆಂಟ್ ಆಗ್ತಾವೆ ನಮಗೆ. ಕೆಲವೊಂದಿಷ್ಟು ಅಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇರೋಂಗಿಲ್ಲ ಇದ್ರೊಳಗೆ. 6th ಕ್ಲಾಸ್ ಒಳಗೆ ಒಂದು ಅರ್ಧ ಇಂಪಾರ್ಟೆಂಟ್ ಅದಾವೆ, ಇನ್ನೊಂದು ಅರ್ಧ ಇಂಪಾರ್ಟೆಂಟ್ ಇಲ್ಲ. ಗುಣಗಳ ಬಗ್ಗೆ ಎಲ್ಲ ಕಾಮನಾಗಿ ಗೊತ್ತಿರೋವೇ ಅದಾವು. ಸಂಕಲನದ ಆವೃತ್ತ ಗುಣ, ವ್ಯವಕಲನದ ಆವೃತ್ತ ಗುಣ ಬರೋದಿಲ್ಲ ಇದ್ರೊಳಗೆ. ಎಲ್ಲ ಮುಂದೆ ನೋಡೋಣ. ನೆಕ್ಸ್ಟ್ ಇದ್ರದ್ದು ವ್ಯೂಸ್ ಮತ್ತು ಲೈಕ್ಸ್ ಮೇಲೆ ಇನ್ನೊಂದು ಮುಂದಿದ್ದು ಕ್ಲಾಸ್ ಇರ್ತೈತಿ. ಥ್ಯಾಂಕ್ ಯು ಈ ವಿಡಿಯೋವನ್ನು ನೋಡೋದಕ್ಕೆ. ಧನ್ಯವಾದಗಳು.